ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಊರುಗಳು ಮತ್ತು ಅಂತಾರಾಜ್ಯಗಳ ನಡುವೆ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಹೀಗಾಗಿ ಹಬ್ಬಗಳ ವೇಳೆ ಪ್ರಯಾಣಿಕರಿಗೆ ಯಾವುದೇ ಅನಾನುಕೂಲತೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಈ ಸಂದರ್ಭ ರಾಜ್ಯಾದ್ಯಂತ 2,000 ಹೆಚ್ಚುವರಿ ಬಸ್ಗಳನ್ನು ಸಂಚಾರಕ್ಕೆ ನಿರ್ಧರಿಸಿರುವುದಾಗಿ ಪ್ರಕಟಣೆಯನ್ನ ಮೂಲಕ ಕೆಎಸ್ಆರ್ಟಿಸಿ ತಿಳಿಸಿದೆ. ಸಾರಿಗೆ ನಿಗಮದ ಮಾಹಿತಿ ಪ್ರಕಾರ ಮಾರ್ಚ್ 19ರಂದು ಯುಗಾದಿ ಹಾಗೇನೆ ಮಾರ್ಚ್ 21ಕ್ಕೆ ಈದ್ ಉಲ್ ಫಿತ್ರ್ ಹಬ್ಬಗಳಿರುವಂತಹ ಹಿನ್ನೆಲೆಯಲ್ಲಿ ಮಾರ್ಚ್ 18, 19 ಮತ್ತು 20ರಂದು ವಿಶೇಷ ಬಸ್ ಸೇವೆಗಳು ಇರುತ್ತೆ. ಇದೇ ವೇಳೆ ವಿವಿಧ ರಾಜ್ಯ ಮತ್ತು ಅಂತಾರಾಜ್ಯಗಳಿಂದ ಮಾರ್ಚ್ 22ಕ್ಕೆ ಬೆಂಗಳೂರಿಗೆ ಹಿಂದಿರುಗುವುದಕ್ಕೂ ಕೂಡ ಈ ವಿಶೇಷ ಬಸ್ ಸೇವೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ವಿನುತಾ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಏನಿದೆ ಬನ್ನಿ ನೋಡ್ತಾ ಹೋಗೋಣ. ಮೂಲೆಗಳಿಂದ ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬಂದಂತಹ ವಲಸಿಗರು ಇದೀಗ ಹಬ್ಬ ಹರಿದಿನಗಳು ಬಂತು ಅಂದರೆ ಸಾಕು ಪುನಃ ಊರಿನತ್ತ ತೆರಳೋಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ಯುಗಾದಿ ಮತ್ತು ರಂಜಾನ್ ಹಬ್ಬ ಅಂದರೆ ಕೇಳಬೇಕಾ. ಸಾಮಾನ್ಯ ಹಬ್ಬಗಳಿಗಿಂತ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ. ಇಂತಹ ಒಂದು ಸಂದರ್ಭವನ್ನೇ ಬಂಡವಾಳ ಮಾಡಿಕೊಳ್ಳುವಂತಹ ಪ್ರೈವೇಟ್ ಬಸ್ ಕಂಪನಿಗಳು ಅಧಿಕ ಲಾಭವನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಆದರೆ ಆ ಒಂದು ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಬರವನ್ನು ಏರಿಕೆ ಆಗದಂತೆ ಖಾಸಗಿ ಬಸ್ಗಳ ದರದ ಏರಿಕೆಯ ಹೊಡೆತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಇದೀಗ ಕೆಎಸ್ಆರ್ಟಿಸಿ ಬಸ್ ಒಂದು ಹೊಸ ಸೌಲಭ್ಯಕ್ಕೆ ಮುಂದಾಗಿರುವಂಥದ್ದು. ಹೆಚ್ಚುವರಿಯಾಗಿ 18, 19, 20ನೇ ತಾರೀಕಿನಂದು ಹೆಚ್ಚುವರಿಯಾಗಿ 2,000 ಬಸ್ಗಳನ್ನು ಕೂಡ ಬಿಡ್ತಾ ಇರುವಂಥದ್ದು. ಇದೀಗ ನಾವು ಪ್ರಸ್ತುತ ಮುಂಗಡ ಕಾಯ್ದಿರಿಸುವಂತಹ ಒಂದು ಕೆಎಸ್ಆರ್ಟಿಸಿಯ ವಿಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಮುಂಗಡವಾಗಿ ಟಿಕೆಟ್ ಅನ್ನು ಇಲ್ಲಿ ಕಾಯ್ದಿರಿಸಿರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಟಿಕೆಟನ್ನು ಊರಿಗೆ ತೆರಳುವಂಥ ಸಂದರ್ಭದಲ್ಲಿ ಟಿಕೆಟನ್ನು ಕಾಯ್ದಿರಿಸಿದ್ದೆ. ಆದರೆ ಇಲ್ಲಿ ಕೆಲವೊಂದಷ್ಟು ರಿಯಾಯಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸಾಮಾನ್ಯ ದಿನಕ್ಕೆ ಹೋಲಿಸಿದರೆ ಇಲ್ಲಿ ಹಬ್ಬದ ದಿನಗಳಲ್ಲಿ ಯಾವುದೇ ರೀತಿಯ ದರದ ಏರಿಕೆ ಕೂಡ ಆಗ್ತಾ ಇರೋದಿಲ್ಲ. ಬೇರೆ ರೀತಿಯಲ್ಲಿ ನೋಡ್ತಾ ಹೋಗೋದ್ರೆ ಪ್ರೈವೇಟ್ ಬಸ್ಗಳಲ್ಲಿ ಮಾಮೂಲಿ ದಿನದಲ್ಲಿ 1,000 ರೂಪಾಯಿ ಇದ್ದರೆ ಈಗ ಖಾಸಗಿ ಪ್ರೈವೇಟ್ ಬಸ್ಗಳು ಏನು ಮಾಡ್ತಾ ಇದ್ದಾರೆ 2,000, 3,000 ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ವಿ. ಕೆಎಸ್ಆರ್ಟಿಸಿ ಆ ಒಂದು ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸಾಮಾನ್ಯ ದರ ಏನಿದೆ ಅದೇ ದರದಲ್ಲಿ ಇಂದು ಕೂಡ ಹಬ್ಬದ ಸಂದರ್ಭದಲ್ಲೂ ಕೂಡ ಟಿಕೆಟ್ ಮುಂಗಡವನ್ನು ಕಾಯ್ದಿರಿಸೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಸಾಮಾನ್ಯವಾಗಿ 4 ರಿಂದ 5 ಜನ ಒಟ್ಟಾಗಿ ಟಿಕೆಟನ್ನು ಕಾಯ್ದಿರಿಸಿದ್ದೆ ಆದರೆ ನಿಮಗೆ 5% ರಿಯಾಯಿತಿ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಊರಿಗೆ ತೆರಳಲು ಮತ್ತು ವಾಪಸ್ ಆಗಲು ಏನಾದರೂ ಟಿಕೆಟನ್ನು ಮುಂಗಡವಾಗಿ ಕಾಯ್ದಿರಿಸಿದೆ ಆದರೆ 10% ಅಷ್ಟು ರಿಯಾಯಿತಿ ನಿಮಗೆ ಸಿಗುವಂಥದ್ದು. ನೀವು ಒಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸುಲಭವಾಗಿ ಯಾವುದೇ ಹೆಚ್ಚಿನ ದರಗಳಿಲ್ಲದಂತೆ ನಿಮ್ಮ ಊರಿಗೆ ಹೋಗುವ ಮೂಲಕ ಆರಾಮಾಗಿ ಹಬ್ಬವನ್ನು ಆಚರಿಸಬಹುದು ಅಂತಲೇ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮನ್ ಶಂಕರ್ ಜೊತೆ ವಿನುತಾ ಎಚ್ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಸತತ 4 ದಿನಗಳ ರಜೆ ಮತ್ತೆ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮೂರಿಗೆ ತೆರಳುವಂತಹ ಪ್ರಯಾಣಿಕರಿಗೆ ಖಾಸಗಿ ಬಸ್ ಮಾಲೀಕರು ದರ ಏರಿಕೆಯ ಬಿಸಿ ಮುಟ್ಟಿಸಿದ್ದಾರೆ. ಯುಗಾದಿ ಮತ್ತೆ ರಂಜಾನ್ ಹಬ್ಬವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಸಾರಿಗೆ ಸಂಸ್ಥೆಗಳು ಟಿಕೆಟ್ ದರವನ್ನ 2 ರಿಂದ 3 ಪಟ್ಟು ಹೆಚ್ಚಳ ಮಾಡಿವೆ. ಇನ್ನು ಖಾಸಗಿ ಬಸ್ ದರ ಏರಿಕೆಯ ವಿಚಾರ ಏನಿದೆ, ಬೆಂಗಳೂರು ಟು ಮಂಗಳೂರು ಅಂತ ನೋಡ್ತಾ ಹೋದಾಗ 600 ರೂಪಾಯಿ ಇದ್ದಂತಹ ದರ ಈಗ 2,999 ಅಂದ್ರೆ 3,000 ರೂಪಾಯಿವರೆಗೆ ಏರಿಕೆನ ಮಾಡಿರುವಂಥದ್ದು. ಬಂಡವಾಳವನ್ನವಾಗಿ ಖಾಸಗಿ ಬಸ್ ಮಾಲೀಕರುಗಳು ಈಗ ಮಾಡ್ಕೋತಾ ಇದ್ದಾರೆ. ಇದನ್ನ ಬೆಂಗಳೂರು ಟು ಧಾರವಾಡ, ಹುಬ್ಬಳ್ಳಿ ಮಾರ್ಗಗಳಲ್ಲಿ ಹೋಗುವಂತಹ ಬಸ್ಗಳೇನಿದೆ 400 ರಿಂದ 1,300 ರೂಪಾಯಿ ಇದ್ದಂತಹ ಬೆಲೆಯನ್ನ 4,500 ರೂಪಾಯಿಗೆ ಏರಿಸಿದ್ದಾರೆ. ಇನ್ನು ಬೆಂಗಳೂರು ಟು ಶಿವಮೊಗ್ಗ ಹೇರುವಂತಹ ಬಸ್ಗಳಿಗೆ 400 ರೂಪಾಯಿ ಇತ್ತು, ಈಗ ಸಾಮಾನ್ಯ ದರ 400 ಇತ್ತು, ಇವಾಗ 2,799 ರೂಪಾಯಿ ಜಿಗಿಸಿರುವಂಥದ್ದು. ಬೆಂಗಳೂರು ಟು ಧರ್ಮಸ್ಥಳ 500 ರೂಪಾಯಿ ಇತ್ತು, 3,600 ರೂಪಾಯಿಗೆ ಬೆಲೆ ಏರಿಕೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರು ಟು ಮೈಸೂರು ಬರೀ 350 ರೂಪಾಯಿ ಇತ್ತು, ಈಗ 2,500 ರೂಪಾಯಿವರೆಗೆ ವಸೂಲಿಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಖಾಸಗಿ ಬಸ್ನ ವ್ಯವಸ್ಥಾಪಕರು ಇರ್ತಾರೆ, ಖಾಸಗಿ ಬಸ್ಗಳನ್ನ ನಡೆಸುವಂಥವ್ರು. ಈ ಹಬ್ಬ ಹರಿದಿನ ಅಂತ ಬಂದಾಗ ಬೇಗ ಹೋಗ್ಬೇಕು, ಬೇಗ ಊರು ತಲುಪಬೇಕು ಅಥವಾ ಆಫೀಸ್ ಮುಗಿಸ್ಕೊಂಡು ಹೋಗುವಂಥವ್ರು ಇರ್ತಾವ್ರೆ. ಅಂಥವರಿಗೆ ಸರ್ಕಾರಿ ಬಸ್ಗಳನ್ನೇ ನಾವು ಡಿಪೆಂಡ್ ಆಗಿ ಕೂರೋಕ್ಕಾಗೋದಿಲ್ಲ. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ಬೇಗ ಹೋಗಿ ಮನೆಗೆ ತಲುಪಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅವರು ಖಾಸಗಿ ಬಸ್ಗಳ ಮೂಲಕ ಕೂಡ ಹೋಗೋದಕ್ಕೆ ಮುಂದಾಗ್ತಾರೆ ಪ್ರಯಾಣಿಕರು. ಅದನ್ನ ಈಗ ಬಂಡವಾಳವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಖಾಸಗಿ ಬಸ್ಗಳು.
ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾರೆ. ಹತ್ತತ್ರ ಒಂದು 3 ದಿನ, 1 ವಾರ ರಜಾ ಹಾಕೊಂಡು ಹೋಗುವಂಥವ್ರು ಇರ್ತಾರೆ. ಸಾಧಾರಣವಾಗಿ 3 ದಿನ 4 ದಿನ ಅಂತೂ ರಜೆಯನ್ನ ಆಫೀಸ್ಗಳ ಮೂಲಕನೇ ಕೊಟ್ಟಿರ್ತಾರೆ. ಇನ್ನು ಕಾಲೇಜ್ಗಳಲ್ಲೂ ಕೂಡ ರಜಾ ಇರುತ್ತೆ. ಅಂತವರು 1 ವಾರ ರಜಾ ಹಾಕೊಂಡು ಹೋಗೋಣ ಮನೆಗೆ ಅಂತ ಹೊರಟಿರ್ತಾರೆ. ಇನ್ನು ಬಸ್ ಏನಾದರೂ ಮಿಸ್ ಆಯ್ತು ಅಂದ್ರೆ ಲೇಟ್ ನೈಟ್ ಹೊರಟಾಗ ಅವರು ವಿಧಿ ಇಲ್ಲದೆ ಖಾಸಗಿ ಬಸ್ಗಳ ಮೊರೆ ಹೋಗ್ತಾರೆ. ಹಾಗಾಗಿ ಸಿಕ್ಕಿದ್ದೆ ಚಾನ್ಸು, ಚೆನ್ನಾಗಿ ನಾವು ಇದನ್ನ ಬಳಸ್ಕೊಳ್ಳೋಣ ಈ ಅವಕಾಶವನ್ನ ಅಂತ ಮುಂದಾಗ್ತಾ ಇರುವಂತದ್ದು ಖಾಸಗಿ ಬಸ್.